ಸಿಂಹ ರಾಶಿ ಶುರುವಾಗಲಿದೆ. ಸುವರ್ಣ ಸಮಯ, ಸಿಹಿ ಕಹಿ ಫಲಗಳ ಸಮ್ಮಿಲನ ನೆರವೇರಲಿದೆ. ವಿಶೇಷ ಸಂಯೋಜನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಸಿಂಹ ರಾಶಿಯವರಿಗೆ ಮಾರ್ಚ್ 16 ರಿಂದ ಮಾರ್ಚ್ 22, 2026 ರವರೆಗಿನ ಸಮಯ ಹೇಗಿರಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದವರಿಗೆ ಇದು ಅತ್ಯಂತ ಸಕಾರಾತ್ಮಕ ಸಮಯವಾಗಿದೆ. ನವೆಂಬರ್ ತಿಂಗಳವರೆಗೆ ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ನಿಮ್ಮ ಜನ್ಮಪತ್ರಿಕೆಯು ಬಹಳ ಬಲವಾದ ಸ್ಥಿತಿಯಲ್ಲಿದೆ. ನಿಮ್ಮ ಜೀವನದಲ್ಲಿ ಇದ್ದ ಗೊಂದಲಗಳು ದೂರವಾಗಿ ನೀವು ಸ್ಥಿರವಾದ ಮನಸ್ಥಿತಿಯತ್ತ ಸಾಗಲಿದ್ದೀರಿ. ಹಾಗಾದರೆ ಬನ್ನಿ, ಈ ವಾರದ ಗ್ರಹಗತಿಗಳು ನಿಮ್ಮ ವೃತ್ತಿ, ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿವೆ ಎಂದು ನೋಡೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಈಗ ಗುರುವು ಮಾರ್ಗಿಯಾಗಿದ್ದು ನಿಮ್ಮ ಮಾನಸಿಕ ಚೈತನ್ಯವನ್ನು ಹೆಚ್ಚಿಸಿದ್ದಾನೆ. ವಿಶೇಷವಾಗಿ ಗುರು ಮತ್ತು ಶನಿ ಇಬ್ಬರೂ ನಿಮ್ಮ ವಿದ್ಯಾ, ಬುದ್ಧಿ ಮತ್ತು ಸಂತಾನ ಸ್ಥಾನದ ಮೇಲೆ ದೃಷ್ಟಿ ಹರಿಸುತ್ತಿದ್ದಾರೆ. ಇದರಿಂದಾಗಿ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಲಾಭವಾಗಲಿದೆ. ಅವರಿಗೆ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಸಿಗಬಹುದು ಅಥವಾ ಉದ್ಯೋಗ ಲಭಿಸಬಹುದು. ಮನೆಯಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯೂ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಜೂನ್ ತಿಂಗಳವರೆಗೆ ಅತ್ಯಂತ ಉತ್ತಮವಾದ ಸಮಯವಿರಲಿದೆ. ಒಟ್ಟಾರೆಯಾಗಿ ಗುರು ಮತ್ತು ಶನಿಯೂ ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತಿದ್ದಾರೆ. ವೃತ್ತಿ ಜೀವನದ ದೃಷ್ಟಿಯಿಂದ ಈ ವಾರ ಕೆಲವು ಪ್ರಮುಖ ಬದಲಾವಣೆಗಳನ್ನು ನೀವು ಕಾಣಬಹುದು. ಶನಿಯು 8ನೇ ಮನೆಯಲ್ಲಿದ್ದರೂ ಈ ವಾರದ ವಿಶೇಷವೆಂದರೆ ಮಾರ್ಚ್ 21ರ ನಂತರ ಶನಿಯು ತುಲಾ ನವಾಂಶಕ್ಕೆ ಪ್ರವೇಶಿಸುತ್ತಿದ್ದಾನೆ. ಇದು ಶನಿಯ ಉಚ್ಚ ಸ್ಥಾನವಾಗಿದ್ದು ಎಲ್ಲರಿಗೂ ಸ್ವಲ್ಪ ಸಮಾಧಾನ ಮತ್ತು ನೆಮ್ಮದಿಯನ್ನು ನೀಡಲಿದೆ. ಮಾರ್ಚ್ 18ರವರೆಗೆ ಸೂರ್ಯ, ಶನಿ ಮತ್ತು ಶುಕ್ರರ ಸಂಯೋಜನೆಯು ನಿಮ್ಮ ವ್ಯಾವಹಾರಿಕ ಮತ್ತು ವೈವಾಹಿಕ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ನಿಮ್ಮ ವೃತ್ತಿಯಲ್ಲಿ ಹೊಸ ಬದಲಾವಣೆಗಳು ಅಥವಾ ಮಹತ್ವದ ಹೆಜ್ಜೆಗಳನ್ನು ಗುರುತಿಸಬಹುದು. ಇದು ನಿಮ್ಮ ವೃತ್ತಿಪರ ಸ್ಥಾನಮಾನವನ್ನು ಹೆಚ್ಚಿಸಲಿದೆ. ಆದರೆ ಆರೋಗ್ಯದ ವಿಷಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಕೇತು ಮತ್ತು ಮಂಗಳನ ಸಂಯೋಜನೆಯು ಇಂಜುರಿ ಅಥವಾ ಸರ್ಜರಿಯ ಸೂಚನೆಯನ್ನು ನೀಡುತ್ತಿದೆ. ವಿಶೇಷವಾಗಿ ಹರ್ನಿಯಾ, ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಅರ್ಥ್ರೈಟಿಸ್, ಶುಗರ್ ಅಥವಾ ರಕ್ತದೊತ್ತಡದ ಸಮಸ್ಯೆ ಇರುವವರು ತೀವ್ರ ನಿಗಾ ವಹಿಸಬೇಕು. ಮಂಗಳನ ಪ್ರಭಾವದಿಂದಾಗಿ ಹೊಟ್ಟೆಯ ಕೆಳಭಾಗದಲ್ಲಿ ನೋವು, ತಲೆನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಯೂರಿನರಿ ಸಿಸ್ಟಮ್ ಮತ್ತು ಹಾರ್ಮೋನುಗಳ ಸಮತೋಲನದ ಬಗ್ಗೆಯೂ ಗಮನವಿರಲಿ. ವಾಹನ ಚಲಾಯಿಸುವಾಗ ಅತಿ ವೇಗ ಬೇಡ ಮತ್ತು ಜಾಗೃತೆಯಿಂದ ಇರಿ. ಈ ವಾರ ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಗಳಿವೆ. ಬುಧನು ವರ್ಗೋತ್ತಮದಲ್ಲಿದ್ದು ಹಣದ ಹರಿವನ್ನು ನೀಡುತ್ತಿದ್ದರೂ ಕೆಲವು ಕಡೆ ಹಣವು ಅಡೆತಡೆಗಳನ್ನು ಎದುರಿಸಬಹುದು. ಆಸ್ತಿ-ಪಾಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ಬದಲಾವಣೆಗಳು ಕಂಡುಬರಲಿವೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಕೋಪ ಅಥವಾ ಹಠಮಾರಿತನವನ್ನು ತೋರಬೇಡಿ. ಮಾತಿನ ಮೇಲೆ ನಿಯಂತ್ರಣವಿರಲಿ ಮತ್ತು ಯಾರೊಂದಿಗೂ ವಾದಕ್ಕೆ ಇಳಿಯಬೇಡಿ. ಮಾರ್ಚ್ 16ರ ಸಂಜೆ ಚಂದ್ರನು ನಿಮ್ಮ 7ನೇ ಮನೆಗೆ ಬಂದಾಗ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಇದನ್ನು ತಾಳ್ಮೆಯಿಂದ ನಿಭಾಯಿಸಿ. ಶೇರ್ ಮಾರ್ಕೆಟ್ ಅಥವಾ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವವರು ಹಠಾತ್ ಲಾಭ ಅಥವಾ ನಷ್ಟದ ಬಗ್ಗೆ ಎಚ್ಚರದಿಂದಿರಬೇಕು. ವಾರದ ಮಧ್ಯಭಾಗದಲ್ಲಿ ಅಂದರೆ ಮಾರ್ಚ್ 19ರ ಸುಮಾರಿಗೆ ಹೂಡಿಕೆಗಳ ಬಗ್ಗೆ ಮರುಚಿಂತನೆ ಮಾಡುವ ಸಮಯ ಬರುತ್ತದೆ. ವಾರಾಂತ್ಯದಲ್ಲಿ ಚಂದ್ರನು ಮೇಷರಾಶಿಗೆ ಪ್ರವೇಶಿಸಿದಾಗ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅಥವಾ ಶಕ್ತಿಯ ಸೋರಿಕೆ ಅನಿಸಬಹುದು. ಆದರೆ ನೆನಪಿಡಿ, ಗುರು ಮತ್ತು ಶನಿಯು ನಿಮಗೆ ಬೆಂಬಲ ನೀಡುತ್ತಿದ್ದಾರೆ. ಆದ್ದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆದರಬೇಡಿ. ಆರೋಗ್ಯದ ಕಡೆ ಗಮನಹರಿಸಿ ಮತ್ತು ನಿಮ್ಮ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ಒಟ್ಟಾರೆಯಾಗಿ ಇಲ್ಲಿ ಸಮಯ ನಿಮಗೆ ಅನುಕೂಲಕರವಾಗಿರದ್ದರೂ ಸಹ ಕೆಲ ಕಡೆಗಳಲ್ಲಿ ನೀವು ಕೊಂಚ ಜಾಗರೂಕತೆಯಿಂದ ಮುನ್ನಡೆಯಬೇಕು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಕೃಷ್ಣ.